ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಏನು ಇವತ್ತು ಬೆಳಗ್ಗೆ ಬಂದ್ಬಿಟ್ಟವನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾನು ಹೇಳ್ದಂಗೆ ಇವತ್ತು ನನ್ನ ಫ್ರೆಂಡ್ ಮದುವೆಗೆ ಕೊಳ್ಳೇಗಾಲ ಹೋಗ್ಬೇಕು. ಕೊಳ್ಳೇಗಾಲದಿಂದ ಮುಂದೆ ಹೊನ್ನೂರು. ಅದಕ್ಕೆ ಸ್ವಲ್ಪ ಬೇಗನೆ ಬಿಟ್ಟಿದ್ವಿ. ಇನ್ನು ಮುಂದೆ ಈಗ ಸದ್ಯಕ್ಕೆ ಒಬ್ಬನೇ ಇದ್ದೀನಿ. ಇನ್ನು ಮುಂದೆ 1, 2, 3 ಜನ ಪಿಕಪ್ ಮಾಡ್ಕೋಬೇಕು. ಸದ್ಯಕ್ಕೆ ಇಲ್ಲಪ್ಪ ಬರ್ತಾನೆ ನಂದೀಶ ಅಂತ ತಲಗಡ್ಪುರದಲ್ಲಿ. ಬನ್ನಿ, ಅವನು ಪಿಕಪ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಬ್ಬ ಕಾಗ್ಲಿಪುರ ಪಿಕಪ್ ಮಾಡ್ಕೊಂಡು ಇನ್ನೊಬ್ಬ ಸೀದಾ ಡೈರೆಕ್ಟ್ ಅಲ್ಗೂರಲ್ಲಿ ಪಿಕಪ್ ಮಾಡ್ಕೊಂಡು ಸೀದಾ ಹೋಗ್ತಾ ಇರೋದೆ. ಇನ್ನೊಂದು ಕಾರ್ ಬರ್ತಾ ಇದಾರೆ, ಇನ್ನೊಂದು ನನ್ನ ಫ್ರೆಂಡ್ ಇನ್ನೊಂದು ಗಾಡಿ ಬರ್ತಾ ಇದೆ. ಆ ಗಾಡಿಲಿ ಒಂದು 4-5 ಜನ ಬರ್ತಾ ಇದಾರೆ. ನಾವು ಒಂದು 4 ಜನ ಹೋಗ್ತಾ ಇದೀವಿ. ಟೋಟಲ್ ಆಗಿ ಎಲ್ಲ ಒಂದು 8 ಜನ ಹೋಗ್ತೀವಿ. ಬನ್ನಿ, ಫಸ್ಟ್ ಇವನ್ನ ತಲಗಡ್ಪುರದಲ್ಲಿ ಪಿಕಪ್ ಮಾಡ್ಬಿಟ್ಟು ನಂದೀಸನ್ನ, ಆಮೇಲೆ ಕೈಲೇಪುರ ಹೋಗೋಣ. ಇಲ್ಲೊಬ್ಬನ ಫಸ್ಟ್ ಪಿಕಪ್ ಮಾಡ್ಕೊಂಡ ನಂದೀಶ. ಇವನೇ ನೋಡಿ ಇಲ್ಲಿ ನಿಂತಿದ್ದಾನೆ ನಂದೀಶ. ಬರಮ್ಮ ನಂದೀಶ್, ಓಪನ್ ಮಾಡು. ಇನ್ನ ಅಲ್ಲಿ ಬರ್ತಾನ ಬಾ. ಅವನು ಪ್ರಶಾಂತ, ಅವ್ನು ಸಾಗರ್ ಆ ಕಡೆಯಿಂದ ಬರ್ತಾವನೆ. ಅಲ್ಲೊಬ್ಬನ 3 ಜನ ಎತ್ಕೊಂಡು ಇವನೇ ನಂದೀಶ ಅಂತ. ಇವನ್ ಮೊದಲು ಪಿಕಪ್ ಆಯ್ತು. ಈಗ ನೆಕ್ಸ್ಟ್ ಕಾಗಲಿಪುರದಲ್ಲಿ ಅಲ್ಗೂರು ಬಸ್ ಸ್ಟಾಪಲ್ಲಿ ಇದ್ದೀವಿ. ಸದ್ಯಕ್ಕೆ ತಲಗಡ್ಪುರದಲ್ಲಿ ಒಂದು ಪಿಕಪ್ ಆಯಿತು. ನನ್ನ ಫ್ರೆಂಡ್ ಒಬ್ಬ ಬಂದ, ಮತ್ತು ಕಗ್ಲಿಪುರದಲ್ಲಿ ಒಬ್ಬನ್ನ ಕರ್ಕೊಂಡು. ಇನ್ನು ಬಾಕಿ ಇವ್ರ ಹಿಂದೆಗಡೆ ಇನ್ನೊಂದು ಗಾಡಿ ಬರುತ್ತೆ ಅಂದಲ್ಲ, ಅವ್ರು ಇವರೇ ನೋಡಿ. ಬನ್ರಿ ಪ್ರಜ್ವಲ್, ಹಾಯ್ ಮಾಡ್ರಿ. ಹಾಯ್ ಮಾಡ ಅಣ್ಣ, ಅಮಿತ್ ಅಣ್ಣ ನಮಸ್ಕಾರ. ಹಾಯ್ ಮಾಡ್ರ ಅಣ್ಣ, ಹಾಯ್ ಮಾಡಿ ಅಣ್ಣ. ಅಣ್ಣ ಹಾಯ್ ಹ್ಯಾಂಡ್ ಮಾಡೋಣ. ಮಾಡ್ತಾ ಇದಾರೆ ನೋಡಿ ಫ್ರೆಂಡ್ಸ್. ಅಲ್ಲೊಬ್ರು ಮತ್ತೆ ಇಲ್ಲೊಬ್ರು ಇದಾರೆ, ಸಾಗರ್. ಆಯ್ ಮಾಡ ಸಾಗರ್. ಈಗ ಸದ್ಯಕ್ಕೆ ಅಲ್ಗೂರಲ್ಲಿ ಇದೀವಿ. ಸದ್ಯಕ್ಕೆ ಪಾಪ ಎಲ್ಲರೂ ಬೇಗ ಎದ್ದು ಬಂದಿದ್ದು. ಒಂದು 4 ಗಂಟೆಗೆ ಎದ್ದು. ಅವ್ರು ಯಾರು ವಾಶ್ರೂಮ್ ಹೋಗಿಲ್ಲ ನೋಡಿ, ಇಲ್ಲಿದೆ ವಾಶ್ರೂಮ್ ಹಿಂದೆಗಡೆ. ಅಲ್ಲಿಗೆ ಹೋಗ್ತಾರೆ. ಒಂದು 10 ನಿಮಿಷ ಆಗುತ್ತೆ ಟೈಮು. ಅಲ್ಲಿಂದ ಬಂದ್ಮೇಲೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಲ್ಗೂರು ಬಿಟ್ಟು ಮುಂದೆ ಹೋಗ್ತಾ ಇದೀವಿ. ನನ್ನ ಫ್ರೆಂಡು ನನ್ನ ಗಾಡಿ ಎತ್ಕೊಂಡು ಆಲ್ರೆಡಿ ಅವ್ರು ಮುಂದೆ ಹೋದ್ರೆ. ಯಾಕಂದ್ರೆ ಗಂಡಿಗೆ ಸ್ವಲ್ಪ ಏನೋ ನಮ್ಮ ಗಾಡಿಲೇ ಕರ್ಕೊಂಡು ಹೋಗ್ಬೇಕಂತ, ಯಾವುದು ಗಾಡಿಗಳಿಲ್ಲ, ಸ್ವಲ್ಪ ಬೇಗ ಬನ್ರಿ ಅಂತ ಫೋನ್ ಮಾಡ್ದ. ನಾವು ಹೋಗೋ ಸ್ವಲ್ಪ ಡಿಲೇ ಆಯಿತು. ಇಲ್ಲೊಬ್ರು ನಮ್ಮ ಫ್ರೆಂಡ್ ಇನ್ನೊಬ್ರು ಬರಬೇಕಿತ್ತು, ಬೋರೇಗೌಡ ಅಂತ. ಹಾಯ್ ಮಾಡಮ್ಮ. ಅವ್ರು ಬರಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರಿಗೆ ವೇಟಿಂಗ್ ಇದ್ದ. ಈಗ ಅವರೇ ಡ್ರೈವ್ ಮಾಡ್ತಾ ಇದ್ದಾರೆ, ನಾವು ಸೈಡಲ್ಲಿ ಕೂತಿದ್ದೀವಿ. ಸ್ವಲ್ಪ ಅದು ಇದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಎಡಿಟಿಂಗ್ ಇದು ಮಾಡೋಣ ಅಂತ. ಈಗ ಸದ್ಯ ಅಲ್ಗೂರು ಬಿಟ್ಟಿದ್ದೀವಿ. ಹಿಂದೆಗಡೆ ಇಬ್ರು ಕೂತಿದ್ದಾರೆ, ನನ್ನ ಫ್ರೆಂಡು ಪ್ರಶಾಂತ್ ಆ್ಯಂಡ್ ನಂದೀಶ್. ಹಾಯ್ ಮಾಡ್ರ. ಸದ್ಯಕ್ಕೆ ನನ್ನ ಗಾಡೀಲಿ 4 ಜನ ಹೋಗ್ತಾ ಇದ್ದೀವಿ. ಈ ಗಾಡೀಲಿ ನನ್ನ ಫ್ರೆಂಡ್ ಗಾಡಿ ಇದು. ಈ ಗಾಡೀಲಿ 4 ಜನ, ನನ್ನ ಗಾಡೀಲಿ ಅವರು 4 ಜನ ಇದ್ದಾರೆ. ಅದರಲ್ಲಿ 8 ಜನ, ಟೋಟಲ್ 8 ಜನ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಮದುವೆ ಮನೆಗೆ ಹೋಗಿ ಅಲ್ಲಿ ಏನೇನು ಅಂತ ತೋರಿಸ್ತೀನಿ. ಸಾಗರು, ಪ್ರಜ್ವಲ್ಲು, ಮತ್ತೆ ನಾಗೇಂದ್ರ ಅಂತ ಇನ್ನೊಬ್ಬ. ಅಮಿತಣ್ಣ, ಸಾಗರು, ಪ್ರಜ್ವಲ್ಲು, ಮತ್ತೆ ನಾಗೇಂದ್ರ ಅಂತ ಇನ್ನೊಬ್ಬ. ನಮ್ದು 80 ಲಾಕ್. ಅದ್ರಲ್ಲ ನಡಿಪುರ ಜಾಸ್ತಿ ಇಲ್ಲ. ಮಾತ್ರ ಒಂದು 3 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ ಅಷ್ಟೇ ಕಣ ನಡೆಯೋಣ.
ಸ್ನೇಹಿತರೆ, ನಾವು ಈಗ ಕಾವೇರಿ ಹೊಳೆ ದಾಟ್ತಾ ಇದೀವಿ. ಅಂದ್ರೆ ಇಲ್ಲಿ ಕೊಳ್ಳೇಗಾಲ ಹತ್ರ ಸತ್ತಿಗಾಲ ಸೇತುವೆ ನೋಡಿ. ಮಳೆ ಬಂದಿರೋದ್ರಿಂದ ಇಲ್ಲ ಕಣೋ, ನೀರು ಬಿಟ್ಟವ್ರೆ ಸುಮಾರಾಗಿ. ಇಲ್ಲಿ ಹೋಯ್ತದೆ, ಇಷ್ಟು ಹೋಯ್ತಾ ಇರಲಿಲ್ಲ ಒಂದು 15 ದಿನದಿಂದ, ಒಂದು ತಿಂಗಳಿಂದೆ ನೋಡಿ. ಇದೊಂದು ಜಾಗದಲ್ಲಿ ಮಾತ್ರ ಹೋಗ್ತಾ ಇರೋದು ನೀರಿದು. ಸೀದಾ ಇಲ್ಲಿಂದ ಇದು ಎಲ್ಲಿ ಹೋಗುತ್ತೆ ಹೇಳಿ, KRS ಡ್ಯಾಮ್ ಬಿಟ್ಟರೆ ನೆಕ್ಸ್ಟ್ ಡ್ಯಾಮು ಮೆಟ್ಟೂರು ಡ್ಯಾಮ್ಗೆ ಹೋಗೋದು ಇದು ನೋಡಿ. ಒಟ್ಟಿನಲ್ಲಿ ನೀರು ಕಡಿಮೆ. ಅದು ಈಗೊಂದು 15 ದಿನದಿಂದ ಮಳೆ ಆ ಕಡೆ ಮಲೆನಾಡು ಕಡೆ ಮಳೆ ಜಾಸ್ತಿ ಆಗೋ ಕಾರಣದಿಂದ ಈ ಕಡೆ ಸ್ವಲ್ಪ ಒಟ್ಟಲ್ಲಿ ನೀರು ಹೋಗ್ತಾ ಇದೆ. ಮೊದಲು ಇಷ್ಟು ಹೋಗ್ತಾ ಇರಲಿಲ್ಲ, ಒಂದು 15 ಡೇಸ್, 1 ಮಂತ್ ಬ್ಯಾಕಲ್ಲಿ. ಈಗ ಪರವಾಗಿಲ್ಲ ನೋಡಿ. ಹಾಂ, ತಮಿಳ್ನಾಡು ನೀರು ಹರಿಸ್ತವ್ರೆ. ಹೋಲಿ ಗಂಗಾ ಮಾತೆ ನೋಡಿ. ಇವ್ರು ನೋಡಿ, ಇವ್ರು ಏನು ಮಾಡ್ತಾವ್ರಿ ಇಲ್ಲಿ? ಏನ್ರೋ ನಿಮ್ದು? ಓಯ್ ಬನ್ರೋ. ಕರೆಕ್ಟು ಕೇಳ. ಬಾಳೆನಾದ್ರು ಇಸ್ಕೊಂಡು ಪಾಪ ನಾವು ಕೊಡ್ಬೇಕು ಗುರು, ಎಲ್ಲ ಮಾಡಬೇಕು. ಕೊಳ್ಳೇಗಾಲದಲ್ಲಿದ್ದೀವಿ. ಕೊಳ್ಳೇಗಾಲ ಗೌರ್ಮೆಂಟ್ ಹಾಸ್ಪಿಟ್ಲು ನೋಡಿ. ಕೊಳ್ಳೇಗಾಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದು ನೋಡಿ. ಎಲ್ಲ ನನ್ನ ಫ್ರೆಂಡ್ ಇವಾಗ ನಿಂತು ಇನ್ನೊಂದು ಗಾಡಿ ಬರಬೇಕು. ಅವ್ರು ಅಂದವೆ ಏನೋ ಟೀ ಏನೋ ಕುಡಿತಿದ್ದೀನಿ ಅಂದ್ಬಿಟ್ಟು ಗಾಡಿ ಹೆಸರು ನಾವು ನಿಲ್ಲಿಸ್ತಿಲ್ಲ. ನಾವು ಕೊಳ್ಳೇಗಾಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಾವು ವೆಯ್ಟಿಂಗ್ ಮಾಡಬೇಕು. ಅಲ್ಲಿವರೆಗೂ ನಾವು ಇಲ್ಲೆಲ್ಲರೂ ಟೀ ಕಾಫಿನೋ ಇಲ್ಲ ಏನೋ ಸ್ನ್ಯಾಕ್ಸ್ ಏನಾದ್ರು ತಿನ್ಬೇಕು, ಟಿಫನ್ ತಿನ್ನಬೇಕು. ನೋಡೋಣ ಏನು ತಿನ್ನೋಣ ಬರ. ಇಡ್ಲಿ ವಡೆ ಸಾಂಬಾರ್. ಇಡ್ಲಿ ವಡೆ ಸಾಂಬಾರ್ ತಿನ್ನೋಣ. ಇಲ್ಲ ಅವ್ರು ಬರಲ್ಲ ಇರೋಪ್ಪ. ಆಮೇಲೆ ಅವರು ಆಮೇಲೆ ಗುರ್ರ ಅಂದ್ಬಿಟ್ಟಾರು. ಓ ನಾವು ಬರೋದು ಏನಾದ್ರು ನೀವು ಟಿಫನ್ ತಿಂದ್ಬಿಟ್ರೆ ಅಂದ್ಬಿಟ್ರೆ ಟೀ ಕುಡಿ ಏನಂತ ಫ್ರೆಂಡ್ಸ್. ಅವರು ಬರೋದು ಲೇಟು, ಇನ್ನೊಂದು ಗಾಡಿ ಇವರು. ಸದ್ಯಕ್ಕೆ ನಾವು ಟಿಫನ್ ತಿಂತಾ ಇದ್ದೀವಿ. ಜೊತೆಲಿ ಇವರೆಲ್ಲ ನಮ್ಗೆ ಹೊಟ್ಟೆ ಇದೆ, 8 ಗಂಟೆ ಆಗ್ಬಿಟ್ಟಿದೆ ಟೈಮು. ಬಾ ನಾಟೋ ತಿನ್ನೋಣ ಅಂದರು. ಮತ್ತೆ ಒಂದೊಂದು ಸಿಂಗರ್ ಇಡ್ಲಿ ತಿನ್ನೋಣ ಅಂತ ಬಂದಿದ್ದೀವಿ. ಯಾವುದೋ ಹೋಟೆಲ್ ಶ್ರೀ ಕೃಷ್ಣ ಅಂತ. ಎಲ್ಲರೂ ಸಿಂಗಲ್ ಇಡ್ಲಿ ತಗೊಂಡಿದ್ದೀವಿ. ಬರ ಕೊಡ್ರೆ ಟಿಫನ್ ತಿನ್ನಿ ಟಿಫನ್ ಮಾಡಮ್ಮ. ಎಲ್ಲ ಸಿಂಗಲ್. ನಾನು ಫಸ್ಟ್ ಇಡ್ಲಿ ತಗೊಂಡೆ. ನನ್ನ ನೋಡ್ಯಾರ ತಗೊಂಡ್ರೇನಾ ಪ್ರಸಾದ? ನನ್ನ ನೋಡೇ ನಾನು ಇಡ್ಲಿ ತಗೊಂಡ. ಹೋಟೆಲ್ ಶ್ರೀ ಕೃಷ್ಣ ಕೊಳ್ಳೇಗಾಲದಿಂದ ಮಾದೇಶ್ವರ ಬೆಟ್ಟ ರೋಡಲ್ಲಿ ಸ್ವಲ್ಪ ಕೊಳ್ಳೇಗಾಲದಲ್ಲಿ ಜಂಕ್ಷನ್ ಸ್ವಲ್ಪ ಮುಂದೆಗಡೆ ಬಂದರೆ ಇಲ್ಲೇ ಇದೆ ರೈಟ್ ಸೈಡಲ್ಲಿ ಫುಟ್ಪಾತ್ ಹೋಟೆಲ್ ತಿನ್ನೋದು. ನಾವು ತಿನ್ನೋದೇ ಆಲ್ಮೋಸ್ಟ್ ಲೈಕ್ ಮಾಡೋದೇ ಇದೇ ಹೋಟ್ಲು. ಅಂದರೆ ಈ ಹೋಟ್ಲ್ ಅಂತ ಅಲ್ಲ, ಇದರ ಫುಟ್ಪಾತ್ ಹೋಟೆಲ್ ನಾವು ಲೈಕ್ ಮಾಡೋದು. ಬನ್ನಿ ಟಿಫನ್ ತಿನ್ಬಿಡೋಣ. 8 ಗಂಟೆ ಆಗಿದೆ ಟೈಮು. ನೀವು ಹೋಗಿ ಟಿಫನ್ ತಿನ್ನಿ ಬೇಗ. ನಾವು ಮೊನ್ನೆ ಒಂದು ಹೋಟ್ಲಿಗೆ ಹೋಗಿದೆ ದೇವನಹಳ್ಳಿ ಹತ್ರ. ಅಲ್ಲಿ ಒಂದು ಪನ್ನೀರ್ ಫ್ರೈಡ್ ರೈಸ್ಗೆ 160 ರೂಪಾಯಿ. ಆದರೆ ಇಲ್ಲಿ 4 ಜನ ಊಟ ಮಾಡಿದ್ದೀವಿ. 4 ಜನ ಊಟದಿಂದ ಎಲ್ಲರೂ ಹೊಟ್ಟೆ ತುಂಬ ಟಿಫನ್ ಮಾಡವ್ರೆ. 4 ಜನ ಊಟದಿಂದ ಬರೀ 160 ರೂಪಾಯಿ ಲೆಕ್ಕ ಹಾಕಿ. ಅದಕ್ಕೆ ಯಾರು ಅಷ್ಟೇ ನಮ್ಮಂಗೆ ಮಿಡಲ್ ಕ್ಲಾಸ್ ಜನ ಯಾರ್ಯಾರು ಇರ್ತೀರಿ, ಯಾರೂ ದೊಡ್ಡ ಹೋಟ್ಲಿಗೆ ಹೋಗಬೇಡಿ. ನಾವು ನೋಡಿ ಇದೆ ಹೋಟೆಲ್ ಕೃಷ್ಣ. ಈ ಹೋಟ್ಲಿಗೆ ಬನ್ನಿ ಕೊಳ್ಳೇಗಾಲದಲ್ಲಿ. 4 ಜನ ಟಿಫನ್ ತಿಂದಿದ್ದೀವಿ ಆಲ್ರೆಡಿ. ಪಾಪ ಅವ್ರು ತಿಂದಿಲ್ಲ. ಅಂತೂ ಇಂತೂ ನಮ್ಮ ಮದುವೆ ಗಂಡು ಊರಿಗೆ ಬಂದಿದ್ದೀವಿ. ಇದೇ ಊರು. ಯಾವ ಊರ ಸೈನ್ ಬರೋ ಇದು? ಎಡ್ಡಹಳ್ಳಿ ದೊಡ್ಡಿ ಅಂತ ನೋಡ್ರಿ. ನೋಡಿ ಅಲ್ಲಿ ಅದು ನನ್ನ ಗಾಡಿ, ಅದು ನನ್ನ ಕಾರು. ಓ ಮದುವೆ ಗಂಡು ನಿಂತಿದ್ದಾನೆ. ನೋಡಿ ಇವನೇ ನೋಡಿ ರವಿ ಕುಮಾರ್ ಮದುವೆ ಗಂಡು. ಹಾಯ್ ಮದುವೆ ಗಂಡು ನಮಸ್ಕಾರ. ಹಾಯ್ ಮಾಡ್ರಿ ಕ್ಯಾಮ್ರಾಗ ಒಂದು. ಇದೆ ನೋಡಿ ಮದುವೆ ಗಂಡವರು, ಮದುವೆ ಗಂಡವ್ರ ಅಪ್ಪ. ಅಂಕಲ್ ಹಾಯ್, ಚೆನ್ನಾಗಿದ್ದಾರೆ ಅಂಕಲ್? ನೋಡ್ರಿ ಎಲ್ಲ ಇಳಿತಾವ್ರೆ ಫ್ರೆಂಡ್ಗಳು. ಹೋಗ್ಬೇಕು ಇವಾಗ ಕನ್ನಡ ಚೌಟ್ರಿಗೆ ಹೋಗ್ಬೇಕು. ಇದೆ ನಮ್ಮ ದೋಸ್ತರ ಮನೆ. ಅವರ ಡ್ಯಾಡಿ ಇವರು ತೋರಿಸಿದ್ನಲ್ಲ, ಇವರು ನಮ್ಮ ದೋಸ್ತ ಯಾರು ಇವರು ಅಮಿತ್ ಅಂತ. ಅಣ್ಣ ಈ ಕಡೆ ತೋರ್ಸೋಣ ಮಕ್ಕ. ಯಾಕಣ್ಣ ನೋಡಿ ಫ್ರೆಂಡ್ಸ್ ಪವನ್ ಅವರು. ನೋಡಿ ಫ್ರೆಂಡ್ಸ್ ಹೆಂಗ್ ಹಾಕಂತಾರ ನಂಗೆಲ್ಲ ಹೊಸಬ ಅಂದ್ಬಿಟ್ಟು. ಇರ್ಲಿ ನಾಳೆ ದಿನ ಗೊತ್ತಾಗ್ತದೆ ಇವ್ರಿಗೆ. ಗಾಡಿ ತೊಳಿತಿದ್ದಾರೆ. ನೆಕ್ಸ್ಟ್ ಅವ್ರದೇ ಮದುವೆ. ನಮ್ದಲ್ಲ ಫ್ರೆಂಡ್ಸ್ ಪ್ರಶಾಂತ್ ಅಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ, ಅವ್ರದೇ ಕಾಮೆಂಟರ್ದು. ಹೀಗೆ ಕೂತ್ಕೊಂಡ್ರೆ ಮೇಲಿ 1 ಅವರ್ 2 ಅವರ್ 3 ಅವರ್ ಕೂತ್ಕೊಳ್ಳೋಕಾಯ್ತಿಲ್ಲ ಅಂತ ಹಂಗಂತ. ಏನು ಪ್ರಶಾಂತ ಕುಂತ ಎದೊಳಕಾಗಲ್ಲ ಅಂತಲ್ಲ. ಮತ್ತೆ ಮದುವೆ ಹೆಂಗ್ ಮಾಡ್ಕತಿಯಾ? ಏನದು ಯಾಕೆ ಮಗನೇ ಅಂತ ಈಗ ಆದ್ರೆ ನನ್ನ ಮಗ ಮಾಡ್ಲಿ ಬಿಡೋ ಹೋಗಿ ಮಾಡೋ. ನೋಡಿ ಫ್ರೆಂಡ್ ಎಲ್ಲ ನಾನು ಆಡ್ಕೊಂತ ಇದ್ದಾರೆ ಫ್ರೆಂಡ್.
ನೀನ್ ನಿಂತ್ಕೊಂಡು ಹೇಳಲೇ ನಿನ್ನೆ ಬಂದ್ ಮಾಡ್ಬೇಡ ಇಲ್ಲಿ ಪವನ್ ಉದ್ಗಾರ ಪಾಯ್ಸು ಅವನು ಯಾರಪ್ಪ ಪವನ್ ಅವನು ಯಾರು ಅವನು ಮೆಜೆಸ್ಟಿಕಲ್ ಅವ್ರದೇ ಅವಳಿ ಇವರೇನಾ ಓಹೋ ಹಿಂಗೆ ನೀವೆಲ್ಲ ಯಾಕೆ ಜೊತೆಗೆ ಹಾಕೊಂಡಿದ್ದೀರ ಅವನ್ನ ಮೆಜೆಸ್ಟಿಕ್ ಅವಳಿ ಜೊತೆಗೆ ಕಂಡಿದ್ದೀರಾ ಮೆಜೆಸ್ಟಿಕ್ ಪುಟ್ಟೇನಹಳ್ಳಿ ಎಲ್ಲ ಅವ್ರದೇ ಅವಳಿ ಓ ಹಂಗೆ ಇಲ್ಲ ಬ್ರೋ ಹೆಲ್ಪರು ಇಲ್ಲ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಶೇರ್ ಮಾಡಿದ್ದೀವಿ ಎಲ್ಲರೂ ಮಾಡೋರು ಪಾಪ ಎಲ್ಲರೂ ಕೈ ಹಾಕವ್ರೆ ನೋಡಿ ಅಮಿತಣ್ಣ ಒಂದ್ ಸ್ವಲ್ಪ ಸೈಡ್ ಮಾಡ್ರ ಅದೇನೇನ್ ಮಾಡ್ತಾ ಇದೀರಿ ಮಾಡ್ರ ಏನ ನಾಗೇಂದ್ರ ಹೌದಾ ಅರೋ ಒಂದ್ 2 ಅಂಟಿಸ್ಲಾ ಸ್ವಲ್ಪ ದೂರ ಹೋಗ್ಬೇಕು ನಾಗೇಂದ್ರ ಏನಿಲ್ಲ ಬಿಡು ನಿಮ್ಗೆ ತಲೆಗೆ ಹೋಯ್ತಾ ಇಲ್ವಾ ಹೇಳ್ತಾ ಇರೋದು ಭಾನುವಾರ ಡೌಟ್ ಗಂಗನ ಮದುವೆಗೆ ಫ್ರೆಂಡ್ ಅಂತೂ ಇಂತೂ ಗಾಡಿ ರೆಡಿ ಆಯಿತು ಈಗ ನಮ್ಮ ದೋಸ್ತ ಮದುವೆ ಗಂಟು ಬರ್ತಾ ಇದ್ದಾರೆ ಇವಾಗ ಗಾಡಿಗೆ ಹತ್ತಾರೆ ನನ್ನ ಮೇಲೆ ಹಚ್ಬಿಡಿ ಆಮೇಲೆ ಸ್ಟಡಿ ಮಾಡ್ತಾನಿರಿ ಅಂಕಲ್ ಈಗ ಹತ್ರಿ ರವಿಕುಮಾರ್ ಇವನೇ ನಮ್ಮ ದೋಸ್ತ ಟಿಂಗ್ ಟಿಂಗ್ ಹೇಳಿರೋಣ ಹಂಗೆ ಹತ್ಕಡೆ ಮದುವೆ ಗಂಡು ಹತ್ತಪ್ಪ ಮುಂದಗಡೆ ಹತ್ತೋ ತಲೆಗಡಿಸ್ಕೊಡ ಹತ್ತ ನೋಡಿ ಮದುವೆ ಗಂಡು ಹತ್ತದ ಇದ್ದಾನೆ ನಮ್ಮ ಮದುವೆ ಗಂಡು ಅವನೇ ದೋಸ್ತ ಇಲ್ಲ ಇಲ್ಲಿ ತೋರಿಸ್ತೆ ಮಕ ಎಲ್ಲ ತೋರಿಸ್ತೀನಿ ಗುರು ನೀಟಿಗೆ ಯಾರು ಬೇಜಾರು ಮಾಡ್ಕೊಬಿಟ್ರಿ ಫ್ರೆಂಡ್ಗಳು ಹೇಳ್ಕೊಡ್ತಾವ್ರು ಹಂಗೆ ಮಾಡಿ ಹಿಂಗೆ ಮಾಡು ಅಂತ ನನ್ನ ದಿನ ವಸ್ತು ಹೇಳಿದ್ದೀನಿ ಅವ್ರಿಗೆ ಯಾರಮ್ಮ ರೈಡರು ಪ್ರಜ್ವಲ್ ಬನ್ರಿ ಮದುವೆ ಗಂಡ ಹುಷಾರಾಗಿ ಚೌಟ್ರಿ ಹತ್ರ ಕರ್ಕೊಂಡು ಹೋಗ್ರಿ ಆಮೇಲೆ ನಾವು ಹಿಂದೆಗಡೆ ಬರ್ತೀವಿ ಆಮೇಲೆ ನೋಡಿದ್ರಿ ಅಲ್ವಾ ಚೌಟ್ರಿ ಓಕೆ ಅಲ್ಲಿ ಸಿಗೋಣ ಮದುವೆಗಾಡು ಹೋಗ್ತಾ ಇದ್ದಾರೆ ನಡೀರಿ ನೋಡಿ ಹಳ್ಳಿ ತುಂಬ ಚೆನ್ನಾಗಿದೆ ಅಲ್ವಾ ವಾತಾವರಣ ನೋಡಿ ಒಳ್ಳೊಳ್ಳೆ ಮರಗಳು ಈ ಜೀವನನೇ ಸರಿ ಫ್ರೆಂಡ್ ಅಂತ ನೋಡಿ ನನ್ನ ಫ್ರೆಂಡ್ ಮನೆ ಮುಂದೆನೇ ಟ್ಯಾಂಕಿ ಇದೆ ನೀರು ತುಂಬ್ಕೊಂಡಿದೆ ಯಾವಾಗಲೂ ನೋಡಿ ಇದಕ್ಕಿಂತ ಬೇಕಾ ಜೀವನ ನೋಡಿ ಎಲ್ಲ ಕರೀತಿದ್ದಾರೆ ಆಲ್ರೆಡಿ ನಂಗೆ ಬೈತಾ ಇದ್ದಾರೆ ನನ್ನ ಮಗ ಹಿಡ್ಕೊಬಿಟ್ಟವರು ಫೋನ್ನ ಅಂತ ಓಕೆ ನಾವು ಓಡೋಣ ನಡೀರಿ ಗಂಡಿ ಫ್ರೆಂಡ್ ನೋಡಿ ಯಪ್ಪ 1 2 3 ಡ್ರೈವರ್ ಸೇರಿ ನಾವು ಹಿಂದೆಗಡೆ ಯಾರು ಎಷ್ಟು ಜನ ಅವ್ರ ಇದ್ದಾರೆ ನೋಡ್ತೀರಾ ಇರಿ ಅವ್ನು ಕುತ್ಕೊಳ್ಳಿ ಫುಲ್ ಒಳಗೆ ಬಂದ್ಬಿಡ ಫುಲ್ 1 2 3 ಅಯ್ಯ ಫೋನ್ ಮೇಲೆ ಕುತ್ಕೊಂಡ್ಬಿಡ ಕಣೋ ಇವನಪ್ಪ 4 ಫ್ರೆಂಡ್ ಯಪ್ಪ ಟೋಟಲ್ ಆಗಿ 1 2 4 7 7 ಜನ ಹೋಗ್ತಾ ಇದೀವಿ ಹೋಗ್ಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವನ್ ನೋಡ್ಬೇಕಂತ ನೋಡಿ ಕಮೆಂಟ್ ಮಾಡ್ತಾರೆ ಫ್ರೆಂಡ್ಸ್ ಚೌಟ್ರಿ ಹತ್ರ ಬಂದಿದ್ದೀವಿ ನೋಡಿ ಎಂಟ್ರೆನ್ಸ್ ಅಲ್ಲಿ ಈ ಕಡೆ ಯಾರ್ದು ಈ ಕಡೆ ನಮ್ಮ ಗಂಡಿದಾರಲ್ಲ ಅವರಪ್ಪ ಅವ್ರದ್ದು ಶ್ಯಾಮುವೆಲ್ಲು ನನ್ನ ಫ್ರೆಂಡ್ ಅವರಪ್ಪ ಅವರಮ್ಮ ರತ್ನಮ್ಮ ಚೌಡಮ್ಮ ಲೇಟ್ ಸಿದ್ದಯ್ಯ ಅಂತೆ ರವಿಕುಮಾರ್ ನನ್ನ ಫ್ರೆಂಡು ಪ್ರಮೋದಿನಿ ಅಂತೆ ಹುಡುಗಿ ಈ ಕಡೆ ಬಂದರೆ ಸುಖಾಗಮನ ಬಯಸುವವರು ಶ್ರೀಮತಿ ರಾಧಮ್ಮ ಮತ್ತು ಶ್ರೀ ಬಸವಣ್ಣ ಹುಡುಗಿ ಈ ಕಡೆ ಬೀದಿಯಂತೆ ಕಾಮಗೆರೆ ಕೊಳ್ಳೇಗಾಲ ಬನ್ನಿ ಒಳಗಡೆ ಹೋಗೋಣ ನಾವು
ಗೌರವದಿಂದ ಎದ್ದು ನಿಂತುಕೊಂಡು ಮದುಮಗಳನ್ನ ಸಭೆಯ ಒಳಗೆ ಆಹ್ವಾನ ಮಾಡೋಣ. ಸಭೆ ಒಳಗಡೆ ನಿಶಬ್ದತೆ ಬಹಳ ಪ್ರಾಮುಖ್ಯ. ಕರ್ತನಲ್ಲಿ ಪ್ರೀತಿ ಉಳ್ಳಂತ ಸಭೆಯ ವಿಶ್ವಾಸಿಗಳೇ, ದೇವರ ಆಶೀರ್ವಾದದಿಂದ ದೇವರ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ಹೇಳಿದೆ, ಇದು ಚರ್ಚು, ಯಾರು ಮಾತಾಡಬಾರದು ಅಂತ. ನೀವು ಮಾತಾಡೋದಂದ್ರೆ ನಾವು ಮದುವೆನೇ ಪ್ರಾರಂಭ ಮಾಡ್ಲಿಕ್ಕೆ. As made, let us rejoice and be glad in it. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವೆಲ್ಲರೂ ಕೂಡ ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ. ಖಂಡಿತವಾಗಿ ಈ ಒಂದು ಶುಭ ಕಾರ್ಯಕ್ಕೆ ಎಡ್ಡಡಿ ದೊಡ್ಡಿ SDA ಸಭೆಯಿಂದ ಬಂದಿರುವಂತ ಸಹೋದರ ಆಗಿರುವಂತ ಸಾಮುವೇಲ್ ಮತ್ತು ರತ್ನಮ್ಮ ಹಾಗೂ ಸಭಿಕರು, ಎಡ್ಡಡಿ ದೊಡ್ಡಿ ಗ್ರಾಮಸ್ಥರು, ಇವರ ಪರವಾಗಿ ನಾನು ಸಾಮುವೇಲ್ ಕುಟುಂಬದ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಕಾಮಗೆರೆ ಗ್ರಾಮದ ಸಹೋದರಾದಂತ ಬಸವರಾಜ್ ಮತ್ತು ಅವರ ಶ್ರೀಮತಿ ರಾಜಮ್ಮ, ಇವರ ಕುಟುಂಬದ ಕಡೆಯಿಂದ ಬಂದಿರುವಂತ ಎಲ್ಲ ಕುಟುಂಬಸ್ಥರಿಗೂ ಹಾಗೂ ವಿಶೇಷವಾಗಿ ಗ್ರಾಮಸ್ಥರಿಗೂ, ನಮ್ಮ SDA ಸಭೆಯ ಸಭಿಕರಿಗೂ, ಸಭಾ ಪಾಲನಾ ಸಮಿತಿ ಹಿರಿಯರುಗಳಿಗೂ ಹಾಗೂ ಊರಿನ ಯಜಮಾನರುಗಳಿಗೂ ನಾನು ಬಸವರಾಜ್ ಅವರ ಕುಟುಂಬದ ಪರವಾಗಿ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಮಧ್ಯದಲ್ಲಿ ಅನೇಕ ಬೋಧಕರುಗಳು ಕುಂತಿದ್ದಾರೆ. ಪ್ರಾರಂಭದಲ್ಲಿ ಪಾಸ್ಟರ್ ರಾಜಪ್ಪ ಎಡ್ಡಡಿ ದೊಡ್ಡಿಯ ವರ್ಣ ಕಡೆಯ ಸಭಾಪಾಲಕರಾಗಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತ ಗಾಂಧಿ ಜಾರ್ಜ್ ಅವರು ಇರೋದು ಬಹಳ ಸಂತೋಷ, ಅವರನ್ನು ಎರಡು ಕುಟುಂಬದ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ಹಿರಿಯ ಬೋಧಕರು, ನಿವೃತ್ತಿಯ ಬೋಧಕರಾದಂತ ಪಾಸ್ಟರ್ ಕೆಂಪಯ್ಯ ಅವರಿಗೂ ಎರಡು ಕುಟುಂಬದ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಸೌತ್ ಕರ್ನಾಟಕ ಸೆಕ್ಷನ್ನ ಖಜಾಂಚಿಗಳು ಮತ್ತು ಕಾರ್ಯದರ್ಶಿಗಳಾದಂತ ಶೇಖರ್ ಅವರ ಅನುಪಸ್ಥಿತಿಯಲ್ಲಿಯೂ ಅವರನ್ನ ಸ್ವಾಗತಿಸ್ತೇನೆ. ಮತ್ತು ಈ ದಿನದ ಮಧುಮಕ್ಕಳಿಗೆ ದೇವರ ಮನ್ನವನ್ನ, ದೈವಿಕ ವಾಕ್ಯದ ಸಂದೇಶವನ್ನ ಕೊಡುವುದಕ್ಕೆ ಬೆಂಗಳೂರು ಮೆಟ್ರೋ ಕಾನ್ಫರೆನ್ಸಿನ ಅಧ್ಯಕ್ಷರಾದಂತ ಪಾಸ್ಟರ್ ಮಹದೇವ್ ಜೋಸೆಫ್ ಅವರಿಗೂ ನಮ್ಮ ಸಭೆಯ ಎರಡು ಕುಟುಂಬದ ಪರವಾಗಿ ಸ್ವಾಗತಿಸಿದ್ದೇನೆ. ಹಾಗೂ ಈ ದಿನದ ಮದುವೆ ಕಾರ್ಯಕ್ರಮವನ್ನ, ರಿಜಿಸ್ಟ್ರೇಷನ್ ಮದುವೆ ಕಾರ್ಯಕ್ರಮವನ್ನ ಮಾಡುವುದಕ್ಕೆ ನಮ್ಮ ಹಿರಿಯ ಬೋಧಕರು ಮತ್ತು ನಮ್ಮ ಸೌತ್ ಸೆಂಟ್ರಲ್ ಇಂಡಿಯಾ ಯೂನಿಯನ್ ಕರ್ನಾಟಕ ಮತ್ತು ಗೋವಾ ಪ್ರಾಂತ್ಯದ ನಮ್ಮ ಧರ್ಮಾಧ್ಯಕ್ಷರು, ನಮ್ಮ ಮಾಜಿ ಅಧ್ಯಕ್ಷರಾದಂತ ಬಿಷಪ್ ಎಂಬುದಾಗಿ ಕರೆಯಬಹುದು ಪಾಸ್ಟರ್ ಟಿ ಪದ್ಮರಾಜ್ ಅವರು ಇರೋದು ಬಹಳ ಸಂತೋಷ, ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ನಮ್ಮ ಸೌತ್ ಕರ್ನಾಟಕ ಸೆಕ್ಷನ್ ಮೈಸೂರು ಪ್ರಾಂತ್ಯದ ಅಧ್ಯಕ್ಷರಾದಂತ ಪಾಸ್ಟರ್ ಮುರಳಿ ಕೃಷ್ಣ ಜಿ ಅವರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಮೈಸೂರು ಸೆಂಟ್ರಲ್ ಸಭೆಯ ಸಭಾಪಾಲಕರು ಹಾಗೂ ನಮ್ಮ ಸೌತ್ ಕರ್ನಾಟಕ ಸೆಕ್ಷನ್ ಮೈಸೂರು ಪ್ರಾಂತ್ಯದ ಸರ್ಬಸ್ ಸ್ಕೂಲ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿರುವಂತ ಪಾಸ್ಟರ್ ಅಮಿತ್ ರಾವ್ ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಎರಡು ಕುಟುಂಬದ ಪರವಾಗಿ ಸಲ್ಲಿಸ್ತೇನೆ. ಹಾಗೂ ಬಂದಿರುವಂತ ತಮ್ಮೆಲ್ಲರಿಗೂ ನಾನು ಎರಡು ಕುಟುಂಬದ ಪರವಾಗಿ ಸ್ವಾಗತಿಸುತ್ತಾ ಈ ಪರಿಶುದ್ಧ ವಿವಾಹ ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಹಾಗೆ ಕೊಡಲ್ಪಟ್ಟಂತ ಈ ಒಂದು ಕಾರ್ಯಕ್ರಮದ ಪಟ್ಟಿಯಲ್ಲಿ ಮೊದಲ ಸಂಗೀತ ಕಾನ ಊರಲ್ಲಿ ಇಬ್ಬರು ವಿವಾಹವಾಗುತ್ತಿರಲು ಸವಿಯಾಗಿ ಎದ್ದು ನಿಂತುಕೊಂಡು ಈ ಸಂಗೀತವನ್ನ ಆಡುತ್ತಾ ಬರೋಣ. ಕಾನ ಊರಲ್ಲಿ ಇಬ್ಬರು Yeah.
ಮಾಡುವೆ ಮಂಗಳ ಮಾಡು ಕಾರ್ತನೆ ಸಾಮೆಯ ಮಾದಲಿಂಗನೆ ಆಲೈಸು ನಮ್ಮ ಪ್ರಾರ್ಥನೆ ಇಲ್ಲಿ ಪ್ರಸನ್ನನಾಗಿರು ನಿನ್ನ ಕಟಾಕ್ಷ ತೋರಿಸು ಒಂದೇ ಕಟ್ಟಾಗಿ ಇವರು ಸದ್ಭಕ್ತರಾಗಿ ನಾಡೆದು ಪರಸ್ಪರ ಅನುರಾಗದಿ ಸಂತೋಷದಿಂದ ಬಾಳಲಿ ಪ್ರಪಂಚ ಯುದ್ಧ ಮಾಡಲು ಇವರ ಬಾಲ ಪಾಡಿಸು ಜೀವಂತ್ಯ ಕಾಲ ಬಾರಲು ನಿನ್ನ ಬಳಿಗೆ ಸೇರಿಸು. ಸಭೆಯವರು ದಯಮಾಡಿ ಕುಳಿತುಕೊಂಡು ತೋರ್ಸು ನಿಮ್ಮ ಹೆಸರು ಈ ಕಡೆ. ಅಲ್ಲ ಸಿಸ್ಟರ್ ಈ ಕಡೆ ನೋಡಿ ಪ್ಲೀಸ್. सिस्टर के फैमिली में ಫ್ರೆಂಡ್ಸ್, ಸದ್ಯಕ್ಕೆ ನನ್ನ ಫ್ರೆಂಡ್ ಮದುವೆ ಎಲ್ಲ ಆಯಿತು. ಇನ್ನು ಊಟ ಒಂದು ಬಾಕಿ ಇದೆ. ಆ್ಯಕ್ಚುಲಿ ಅವ್ರು ನೀವು ಹೇಳೋದಂಗೆ ಕ್ರಿಶ್ಚಿಯನ್ ನನ್ನ ಫ್ರೆಂಡು. ಈಗ ಊಟ ಮಾಡೋಣ ಹೋಗ್ತಾ ಇದ್ದೀವಿ. ಅವ್ರ ಸ್ಟೈಲು ಊಟ ನೋಡಿ ಹೆಂಗಿದೆ ನೋಡಿ. ಬಿರಿಯಾನಿ ವಿತ್ ಕಬಾಬು ಮದುವೆ ದಿನ. ದಿಲೀಪ್, ನಾಗೇಂದ್ರ, ಪ್ರಸೂಲು, ಪ್ರಶಾಂತ್ ನೋಡ್ರಿ ನೋಡಿ ಅವ್ರ ಸ್ಟೈಲ್ ಊಟ ಇದು. ಅವ್ರ ಸ್ಟೈಲ್ ಊಟ ಥರನೇ ಮಾಡೋಣ. ಎಲ್ಲ ಅಂದ್ಕೊಂಡಂಗೆ ನಮ್ಮ ಸ್ನೇಹಿತನ ಮದುವೆ ಮುಗೀತು. ಈಗ ಬೆಂಗಳೂರು ಕಡೆ ಪಯಣ ಬೆಳೆಸಿದ್ವಿ. ಹೋಯ್ತಾ ಇರೋಣ. ಎಲ್ಲರೂ ಆಲ್ರೆಡಿ ಹಿಂದೆ ಮುಂದೆ ಬತ್ತಾವ್ರೆ. ನಾವೊಂದ್ ಗಾಡಿಲಿ 2, 3, 5 ಜನ ಬರ್ತಾ ಇದೀವಿ. ಇನ್ನೊಂದ್ ಗಾಡಿಲಿ 3 ಜನ ಬತ್ತಾವ್ರೆ. ಬಿರಿಯಾನಿ ಅಂತೂ ಸೂಪರ್ ಆಗಿತ್ತು. ಮಸ್ತಾಗಿ ಮಾಡಿಸಿದ ರವಿ. ಎಷ್ಟು ಪೀಸ್ ಇದ್ವು ನಿನಗೆ? ಒಂದೇ ಪೀಸ್ ಜಾಸ್ತಿ ಬಾಬಾ. ಇವತ್ತು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೇಡ, ಆನಂದ್ ಡೈರಿ ಮುಂದೆನೆ ಹೋಗ್ಲಿ. ಓಕೆ ಬಾಯ್, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಇದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ಇಲ್ಲ ಅಂದ್ರೆ ಬ್ಯಾಡ್ ಕಮೆಂಟ್ ಮಾಡಿ, ನಾವು ತಿದ್ಕೊಂತೀವಿ. ಓಕೆ ಬಾಯ್, ಥ್ಯಾಂಕ್ ಯು.